14 kg ಚಿನ್ನದ ಗಟ್ಟಿಯನ್ನು ಮೋಸ ಮಾಡಿದ ಐಶ್ವರ್ಯಾಗೆ ಇದೀಗ ಬೇಲ್ ಮೇಲೆ ರಿಲೀಸ್ ಆದ ಐಶ್ವರ್ಯಾಗೆ ತಪ್ಪಿಲ್ಲ ಸಂಕಷ್ಟ. A1 ಐಶ್ವರ್ಯ ನಿವಾಸದಲ್ಲಿ ಖಾಕಿ ಪರಿಶೀಲನೆ ಮುಕ್ತಾಯಗೊಂಡಿದೆ. ಹಲವು ವಸ್ತು ವಶಕ್ಕೆ ಪಡೆಯಲಾಗಿದೆ. ಅದನ್ನು ಪಡೆದು ತೆರಳಿ ಹೋಗಿದ್ದಾರೆ ಪೊಲೀಸರು. ಬಿಳಿ ಬಟ್ಟೆಯಲ್ಲಿ ಸುತ್ತಿಕೊಂಡು ತೆಗೆದುಕೊಂಡು ಹೋದ ಖಾಕಿ ಬ್ಯಾಟರಾಯನಪುರ ACP ನೇತೃತ್ವದಲ್ಲಿ ಮನೆ ಶೋಧ. RR ನಗರ ನಿವಾಸಿ ಶಿಲ್ಪಾ ಗೌಡ ದೂರಿನ ಮೇಲೆ ಶೋಧ. ಚಿನ್ನಾಭರಣ ಪಡೆದು ವಂಚಿಸಿದ್ದಾರೆ ಎಂದು ದೂರು ನೀಡಿದರು. ಐಶ್ವರ್ಯ ಮನೆಯಲ್ಲಿ ಚಿನ್ನ ಹಾಗೂ ಹಣಕ್ಕಾಗಿ ಖಾಕಿ ತಲಾಶ್ ಮಾಡ್ತಾ ಇದೆ. ನೋಡಿ, ಈ ಥರ ಐಶ್ವರ್ಯ ಮನೆಗೆ ACP ನೇತೃತ್ವದಲ್ಲಿ ಬ್ಯಾಟರಾಯನಪುರ ACP ನೇತೃತ್ವದಲ್ಲಿ ಮನೆ ಶೋಧವಾಗುತ್ತೆ. ಇಷ್ಟೆಲ್ಲ ಐಟಮ್ಗಳನ್ನು ಬಟ್ಟೆಯಲ್ಲಿ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಇದನ್ನು ನೀವು ಗಮನಿಸ್ತಾ ಇದ್ದೀರಿ. ನೋಡಿ, ಐಶ್ವರ್ಯ 14 kg ಚಿನ್ನದ ಗಟ್ಟಿ. ಈಗ ಬೇರೆ ಬೇರೆ ಇದೇ ಥರ ಆದರೆ ಮತ್ತೆ ಜೈಲೇ ಗ್ಯಾರಂಟಿ. ಹೆಂಗ್ರಿ 14 kg ಎಲ್ಲ ಚಿನ್ನ ಕೇಳ್ತಾರೆ? ಅಲ್ರಿ, 14 kg ಚಿನ್ನ ಹೊತ್ಕೊಂಡು ಹೋಗ್ಲಿಕ್ಕೂ ಆಗುತ್ತಾ? ಮ್ಯಾಕ್ಸಿಮಮ್ ಸಾಧಾರಣವಾಗಿ ಒಂದು 14 kg 10 kg ಹೊತ್ಕೊಂಡು ಹೋದಾಗಲೇ ಒಂಥರ ಆಗತ್ತೆ. 14 kg, ಅದು ಕೂಡ DK ಸುರೇಶ್ ಅವರ ವಾಯ್ಸ್ ಬೇರೆ. ಬಾ 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 ಏನೆಲ್ಲ ಐನಾತಿಗಳಿದ್ದಾರೆ ಇವರೆಲ್ಲ. ನೋಡಿ, ಇನ್ನು ಐಶ್ವರ್ಯ ವಂಚನೆ ಜಾಲ ಬಗೆದಷ್ಟು ಬಯಲಾಗ್ತಾ ಇದೆ. 8 ವರ್ಷದ ಹಿಂದೆ ಐಶ್ವರ್ಯ ಮಾಡಿದ್ದ ಮೋಸಕ್ಕೆ ಇಂದು ಕೇಸ್ ದಾಖಲಾಗಿದೆ. ಇಷ್ಟಕ್ಕೂ 8 ವರ್ಷದ ಹಿಂದೆ ಯಾವ ಮೋಸ? 8 ವರ್ಷದ ನಂತರ ಈಗ ಯಾಕೆ ಕೇಸ್ ದಾಖಲಾಗಿರೋದು? ಈ ವರದಿ ನೋಡಿ. ಮಧ್ಯಂತರ ಬೇಲ್ ಸಿಕ್ಕರೂ ಐಶ್ವರ್ಯಗಿಲ್ಲ ಖುಷಿ. ಮತ್ತೊಂದು ಕೇಸ್ನಲ್ಲಿ ಬಂಗಾರಿ ಬಂಧನ ಫಿಕ್ಸ್. ಬರೋಬ್ಬರಿ 8.41 ಕೋಟಿ ರೂಪಾಯಿ ಚಿನ್ನ ವಂಚನೆ ಕೇಸ್ನಲ್ಲಿ ಜೈಲು ಸೇರಿದ್ದ ವಂಚಕಿ ಐಶ್ವರ್ಯ ಗೌಡ ದಂಪತಿ ನಿನ್ನೆ ರಾತ್ರಿ ಮಧ್ಯಂತರ ಬೇಲ್ ಪಡೆದು ರಿಲೀಸ್ ಆಗಿದ್ರು. ಈ ಬೆನ್ನಲ್ಲೇ ಇದೀಗ ಮತ್ತೊಂದು ದೋಖ ಬಯಲಾಗಿದೆ. ಹೌದು, ಚಿನ್ನದ ವಂಚಕಿ ಐಶ್ವರ್ಯ ವಿರುದ್ಧ ಮಂಡ್ಯದಲ್ಲಿ ಮತ್ತೊಂದು ಕೇಸ್ ದಾಖಲಾಗಿದೆ. ಮಂಡ್ಯ ಮೂಲದ ದಂಪತಿಗೆ 55 ಲಕ್ಷ ರೂಪಾಯಿ ಹಣ ವಂಚಿಸಿರುವ ಸಂಬಂಧ FIR ದಾಖಲಾಗಿದೆ. ಐಶ್ವರ್ಯ ವಂಚನೆ ಜಾಲ ದೊಡ್ಡದಾಗುತ್ತಲೇ ಇದೆ. ಮಂಡ್ಯ ಮೂಲದ ರವಿಕುಮಾರ್, ಪೂರ್ಣಿಮಾ ಎಂಬುವರಿಗೆ ಐಶ್ವರ್ಯ ಹೆಚ್ಚು ಬಡ್ಡಿ, ಸೈಟ್ ಆಸೆ ತೋರಿಸಿ ಹಣ ಪಡೆದು ವಂಚನೆ ಮಾಡಿದ್ದಾಳಂತೆ. ಅವರು ನಮಗೆ ದುಡ್ಡು ಕೊಡ್ತೀನಿ ಅಂತೇಳಿ, ಡಬಲ್ ದುಡ್ಡು ಮಾಡ್ತೀನಿ ಅಂತ ಹೇಳಿ ನಮ್ಮನ್ನು ಮನೆ ಮೇಲೆ ಹಣ ಇಟ್ಟಿಸಿ ತೊಗೊಂಡಿದ್ದಾರೆ. ನಾವು ಹುಡುಕಿ ಸಾಕಾಯಿತು. ಮನೆ ತೆಗೆಲ್ಲ ಹೋದ ಸತ್ತು ಯಾಕೆ ಕೇಳಲಿಲ್ಲ. ಅವರು ಕೇಳಿ ಸಾಕಾಯಿತು. ಮತ್ತೆ ನಮಗೆ ಅವ್ರು ಅವತ್ತಿಂದ ಫ್ರೂ ಸಿಗಲಿಲ್ಲ. ನಾವು ಯಾವುದೇ ಹಣ ಕೊಟ್ಟಿರೋದಕ್ಕೂ ಫ್ರೂ ಇಲ್ಲ. ಅಂದರೆ ಏನಾಗಿದೆ, ಬೈ ಕ್ಯಾಶ್ ಕೊಟ್ಟಿರೋದಲ್ಲ ಬ್ಯಾಂಕಿಂದ ಸಾಲ ಮಾಡಿ. ಈಗ ಅದನ್ನು ನಾವು ಕೇಳೋಕೆ ಹೋದರೆ ನಾ ಏನು ಅಂತ ಕೊಡ್ತೀನಿ ಅಂತಾರೆ ಹೊರತು ಅದನ್ನು ಮಾಹಿತಿ ಕೊಡ್ತಾಯಿಲ್ಲ. 1 ರೂಪಾಯಿನೂ ಕೊಡ್ತಾಯಿಲ್ಲ. ಅವರು ಪರಿಸ್ಥಿತಿ ಹಂಗಾಗಿದೆ. ನಾವು ಅದಕ್ಕೆ ನೋಡ್ಕೊಂಡು ನಾವು ಸುಮಾರು 4-5 ವರ್ಷದಿಂದ ಸುಮಾರು ನೋಡಿ ಸಾಕಾಯಿತು, ಸಿಗಲಿಲ್ಲ. ಅವರು ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಅದಕ್ಕೆ ಆ ಪೊಲೀಸ್ ಸ್ಟೇಷನ್ನಲ್ಲಿ FIR ಮಾಡ್ತಾರೆ, ಮುಂದೆ ತನಿಖೆ ಮಾಡ್ತಾರೆ. ಅದು ಸಾಮಾನ್ಯವಾದಂಥ ಪ್ರಕ್ರಿಯೆ. ಅದಕ್ಕೆ ಸರ್ಕಾರ ಎಲ್ಲದಕ್ಕೂ ಕೂಡ ಭಾಗವಹಿಸೋದಿಲ್ಲ. ಅಥವಾ ಸರ್ಕಾರನೂ ಕೂಡ ಸಣ್ಣ ವಿಚಾರಗಳಿಗೂ ಕೂಡ ಸರ್ಕಾರವನ್ನು ತರೋದು ಅಷ್ಟೊಂದು ಸರಿ ಇರೋದಿಲ್ಲ. ಮಂಡ್ಯ ಪೂರ್ವ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದ್ದು, ಐಶ್ವರ್ಯ ಗೌಡ ಜೊತೆ ಪತಿ ಹರೀಶ್, ಸಹೋದರ ಹಳ್ಳಿ ಮಂಜು ಕೂಡ ಆರೋಪಿಗಳು. ಕೋಟಿ ವಂಚಿಸಿದ್ರು ಐಶ್ವರ್ಯ ಗೌಡ ವಿರುದ್ಧ ಪೊಲೀಸರು ಯಾವುದೇ ಕಠಿಣ ಕ್ರಮ ಕೈಗೊಂಡಿಲ್ಲ. ಇದೀಗ ಮತ್ತೊಂದು ವಂಚನೆ ಬಯಲಾಗಿದ್ದು, ಈಗಲಾದರೂ ಪೊಲೀಸರು ಕ್ರಮ ಕೈಗೊಳ್ತಾರಾ? ಇಂದೇ ಐಶ್ವರ್ಯ ಅರೆಸ್ಟ್ ಆಗ್ತಾಳಾ? ಕಾದು ನೋಡಬೇಕಿದೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. 14 kg ಚಿನ್ನದ ಗಟ್ಟಿಯನ್ನು ಮೋಸ ಮಾಡಿದ ಐಶ್ವರ್ಯಾಗೆ ಇದೀಗ ಬೇಲ್ ಮೇಲೆ ರಿಲೀಸ್ ಆದ ಐಶ್ವರ್ಯಾಗೆ ತಪ್ಪಿಲ್ಲ ಸಂಕಷ್ಟ. A1 ಐಶ್ವರ್ಯ ನಿವಾಸದಲ್ಲಿ ಖಾಕಿ ಪರಿಶೀಲನೆ ಮುಕ್ತಾಯಗೊಂಡಿದೆ. ಹಲವು ವಸ್ತು ವಶಕ್ಕೆ ಪಡೆಯಲಾಗಿದೆ. ಅದನ್ನು ಪಡೆದು ತೆರಳಿ ಹೋಗಿದ್ದಾರೆ ಪೊಲೀಸರು. ಬಿಳಿ ಬಟ್ಟೆಯಲ್ಲಿ ಸುತ್ತಿಕೊಂಡು ತೆಗೆದುಕೊಂಡು ಹೋದ ಖಾಕಿ ಬ್ಯಾಟರಾಯನಪುರ ACP ನೇತೃತ್ವದಲ್ಲಿ ಮನೆ ಶೋಧ. RR ನಗರ ನಿವಾಸಿ ಶಿಲ್ಪಾ ಗೌಡ ದೂರಿನ ಮೇಲೆ ಶೋಧ. ಚಿನ್ನಾಭರಣ ಪಡೆದು ವಂಚಿಸಿದ್ದಾರೆ ಎಂದು ದೂರು ನೀಡಿದರು. ಐಶ್ವರ್ಯ ಮನೆಯಲ್ಲಿ ಚಿನ್ನ ಹಾಗೂ ಹಣಕ್ಕಾಗಿ ಖಾಕಿ ತಲಾಶ್ ಮಾಡ್ತಾ ಇದೆ. ನೋಡಿ, ಈ ಥರ ಐಶ್ವರ್ಯ ಮನೆಗೆ ACP ನೇತೃತ್ವದಲ್ಲಿ ಬ್ಯಾಟರಾಯನಪುರ ACP ನೇತೃತ್ವದಲ್ಲಿ ಮನೆ ಶೋಧವಾಗುತ್ತೆ. ಇಷ್ಟೆಲ್ಲ ಐಟಮ್ಗಳನ್ನು ಬಟ್ಟೆಯಲ್ಲಿ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಇದನ್ನು ನೀವು ಗಮನಿಸ್ತಾ ಇದ್ದೀರಿ. ನೋಡಿ, ಐಶ್ವರ್ಯ 14 kg ಚಿನ್ನದ ಗಟ್ಟಿ. ಈಗ ಬೇರೆ ಬೇರೆ
ಇದೇ ಥರ ಆದರೆ ಮತ್ತೆ ಜೈಲೇ ಗ್ಯಾರಂಟಿ. ಹೆಂಗ್ರಿ 14 kg ಎಲ್ಲ ಚಿನ್ನ ಕೇಳ್ತಾರೆ? ಅಲ್ರಿ 14 kg ಚಿನ್ನ ಹೊತ್ಕೊಂಡು ಹೋಗ್ಲಿಕ್ಕೂ ಆಗುತ್ತಾ? ಮ್ಯಾಕ್ಸಿಮಮ್ ಸಾಧಾರಣವಾಗಿ ಒಂದು 14 kg 10 kg ಹೊತ್ಕೊಂಡು ಹೋದಾಗಲೇ ಒಂಥರ ಆಗತ್ತೆ. 14 kg ಅದು ಕೂಡ ಡಿ ಕೆ ಸುರೇಶ್ ಅವರ ವಾಯ್ಸ್ ಬೇರೆ. ಬಾ 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 ಏನೆಲ್ಲ ಐನಾತಿಗಳಿದ್ದಾರೆ ಇವರೆಲ್ಲ. ನೋಡಿ, ಇನ್ನು ಐಶ್ವರ್ಯ ವಂಚನೆ ಜಾಲ ಬಗೆದಷ್ಟು ಬಯಲಾಗ್ತಾ ಇದೆ. 8 ವರ್ಷದ ಹಿಂದೆ ಐಶ್ವರ್ಯ ಮಾಡಿದ್ದ ಮೋಸಕ್ಕೆ ಇಂದು ಕೇಸ್ ದಾಖಲಾಗಿದೆ. ಇಷ್ಟಕ್ಕೂ 8 ವರ್ಷದ ಹಿಂದೆ ಯಾವ ಮೋಸ, 8 ವರ್ಷದ ನಂತರ ಈಗ ಯಾಕೆ ಕೇಸ್ ದಾಖಲಾಗಿರೋದು? ಈ ವರದಿ ನೋಡಿ. ಮಧ್ಯಂತರ ಬೇಲ್ ಸಿಕ್ಕರೂ ಐಶ್ವರ್ಯಗಿಲ್ಲ ಖುಷಿ. ಮತ್ತೊಂದು ಕೇಸ್ನಲ್ಲಿ ಬಂಗಾರಿ ಬಂಧನ ಫಿಕ್ಸ್. ಬರೋಬ್ಬರಿ 8.41 ಕೋಟಿ ರೂಪಾಯಿ ಚಿನ್ನ ವಂಚನೆ ಕೇಸ್ನಲ್ಲಿ ಜೈಲು ಸೇರಿದ್ದ ವಂಚಕಿ ಐಶ್ವರ್ಯ ಗೌಡ ದಂಪತಿ ನಿನ್ನೆ ರಾತ್ರಿ ಮಧ್ಯಂತರ ಬೇಲ್ ಪಡೆದು ರಿಲೀಸ್ ಆಗಿದ್ರು. ಈ ಬೆನ್ನಲ್ಲೇ ಇದೀಗ ಮತ್ತೊಂದು ದೋಖ ಬಯಲಾಗಿದೆ. ಹೌದು, ಚಿನ್ನದ ವಂಚಕಿ ಐಶ್ವರ್ಯ ವಿರುದ್ಧ ಮಂಡ್ಯದಲ್ಲಿ ಮತ್ತೊಂದು ಕೇಸ್ ದಾಖಲಾಗಿದೆ. ಮಂಡ್ಯ ಮೂಲದ ದಂಪತಿಗೆ 55 ಲಕ್ಷ ರೂಪಾಯಿ ಹಣ ವಂಚಿಸಿರುವ ಸಂಬಂಧ ಎಫ್ಐಆರ್ ದಾಖಲಾಗಿದೆ. ಐಶ್ವರ್ಯ ವಂಚನೆ ಜಾಲ ದೊಡ್ಡದಾಗುತ್ತಲೇ ಇದೆ. ಮಂಡ್ಯ ಮೂಲದ ರವಿಕುಮಾರ್, ಪೂರ್ಣಿಮಾ ಎಂಬುವರಿಗೆ ಐಶ್ವರ್ಯ ಹೆಚ್ಚು ಬಡ್ಡಿ, ಸೈಟ್ ಆಸೆ ತೋರಿಸಿ ಹಣ ಪಡೆದು ವಂಚನೆ ಮಾಡಿದ್ದಾಳಂತೆ. ಅವರು ನಮಗೆ ದುಡ್ಡು ಕೊಡ್ತೀನಿ ಅಂತೇಳಿ ಡಬಲ್ ದುಡ್ಡು ಮಾಡ್ತೀನಿ ಅಂತೇಳಿ ನಮ್ಮ ಮನೆ ಮೇಲೆ ಹಣ ಇಟ್ಟಿಸಿ ತೊಗೊಂಡಿದ್ದಾರೆ. ನಾವು ಹುಡುಕಿ ಸಾಕಾಯಿತು. ಮನೆ ತೆಗೆಲ್ಲ ಹೋದ ಸತ್ತು ಕೇಳಲಿಲ್ಲ ಅವರು. ಕೇಳಿ ಸಾಕಾಯಿತು. ಮತ್ತೆ ನಮಗೆ ಅವ್ರು ಅವತ್ತಿಂದ ಫ್ರೂ ಸಿಗಲಿಲ್ಲ. ನಾವು ಯಾವುದೇ ಹಣ ಕೊಟ್ಟಿರೋದಕ್ಕೂ ಫ್ರೂ ಇಲ್ಲ. ಅಂದರೆ ಏನಾಗಿದೆ, ಬೈ ಕ್ಯಾಶ್ ಕೊಟ್ಟಿರೋದೆಲ್ಲ ಬ್ಯಾಂಕಿಂದ ಸಾಲ ಮಾಡಿ. ಈಗ ಅದನ್ನು ನಾವು ಕೇಳೋಕೆ ಹೋದರೆ ನಾ ಏನು ಅಂತ ಕೊಡ್ತೀನಿ ಅಂತಾರೆ ಹೊರತು ಅದನ್ನು ಮಾಹಿತಿ ಕೊಡ್ತಾಯಿಲ್ಲ. 1 ರೂಪಾಯಿನೂ ಕೊಡ್ತಾಯಿಲ್ಲ ಅವರು. ಪರಿಸ್ಥಿತಿ ಹಂಗಾಗಿದೆ. ನಾವು ಅದಕ್ಕೆ ನೋಡ್ಕೊಂಡು ನಾವು ಸುಮಾರು 4-5 ವರ್ಷದಿಂದ ಸುಮಾರು ನೋಡಿ ಸಾಕಾಯಿತು, ಸಿಗಲಿಲ್ಲ ಅವರು. ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಅದಕ್ಕೆ ಆ ಪೊಲೀಸ್ ಸ್ಟೇಷನ್ನಲ್ಲಿ FIR ಮಾಡ್ತಾರೆ. ಮುಂದೆ ತನಿಖೆ ಮಾಡ್ತಾರೆ. ಅದು ಸಾಮಾನ್ಯವಾದಂಥ ಪ್ರಕ್ರಿಯೆ. ಅದಕ್ಕೆ ಸರ್ಕಾರ ಎಲ್ಲದಕ್ಕೂ ಕೂಡ ಭಾಗವಹಿಸೋದಿಲ್ಲ. ಅಥವಾ ಸರ್ಕಾರನೂ ಕೂಡ ಸಣ್ಣ ವಿಚಾರಗಳಿಗೂ ಕೂಡ ಸರ್ಕಾರವನ್ನು ತರೋದು ಅಷ್ಟೊಂದು ಸರಿ ಇರೋದಿಲ್ಲ. ಮಂಡ್ಯ ಪೂರ್ವ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು, ಐಶ್ವರ್ಯ ಗೌಡ ಜೊತೆ ಪತಿ ಹರೀಶ್, ಸಹೋದರ ಹಳ್ಳಿ ಮಂಜು ಕೂಡ ಆರೋಪಿಗಳು. ಕೋಟಿ ವಂಚಿಸಿದ್ರು ಐಶ್ವರ್ಯ ಗೌಡ ವಿರುದ್ಧ ಪೊಲೀಸರು ಯಾವುದೇ ಕಠಿಣ ಕ್ರಮ ಕೈಗೊಂಡಿಲ್ಲ. ಇದೀಗ ಮತ್ತೊಂದು ವಂಚನೆ ಬಯಲಾಗಿದ್ದು, ಈಗಲಾದರೂ ಪೊಲೀಸರು ಕ್ರಮ ಕೈಗೊಳ್ತಾರಾ? ಇಂದೇ ಐಶ್ವರ್ಯ ಅರೆಸ್ಟ್ ಆಗ್ತಾಳಾ? ಕಾದು ನೋಡಬೇಕಿದೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.